ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ನಮ್ಮ ಊರಲ್ಲಿ ನಡೀತಾ ಇರುವ ಒಂದು BPL ಸೀಸನ್ 3 ಸಿಕ್ಕಾಪಟ್ಟೆ ಮಜಾ ಸಿಗ್ತಾ ಇದೆ ಮ್ಯಾಚು. ನಾವು ಆಲ್ಮೋಸ್ಟು ತುಂಬ ದಿನಗಳಿಂದ ಇದರಿಂದ ಬ್ಯುಸಿ ಇದ್ವಿ. ಸೊ ಇವಾಗ ಒಂದು 3 ಡೇಸಲ್ಲಿ ನಮ್ಮ ಮ್ಯಾಚ್ ಸ್ಟಾರ್ಟ್ ಆಗಿ ಫುಲ್ ಆಟಗಳು ನಡೆದಿದೆ. ಫುಲ್ ಓಡಾಡಿಕೊಂಡು ನನ್ನ ಮಗ ಅಂತೂ 15 ರೂಪಾಯಿ ಸಾಲ ಮಾಡಿದ್ದಾನೆ ಈ ಅಂಗಡಿಯಲ್ಲಿ. ಸೊ ಅಲ್ಲ ವಿಯನ್, ಜ್ಯೂಸ್ ಎಲ್ಲಿ ಇರ್ತೀನಿ ನೀನು? ಜ್ಯೂಸ್ ಎಲ್ಲಿ ಇರ್ತಂಡೆ? ಅಲ್ಲಿ ಅಂಗಡಿಯಲ್ಲಿ ಹೋಗ್ಬಿಟ್ಟು ನನ್ನ ಹೆಸರು ಹೇಳ್ಬಿಟ್ಟು 15 ರೂಪಾಯಿ ಸಾಲ ಮಾಡಿದ್ದಾನೆ. ಈಗ ಹೋಗಿ ನಾನು ಸಾಲ ತೀರಿಸ್ಬೇಕು. ಆಮೇಲೆ ಇಲ್ಲಿ ನೋಡಿ, ಇವರೆಲ್ಲ ತೋರಿಸಿ. ಐ ಕೋಕ್, ಐ ಗೀತಾ ನೋಡಿ, ಅವರು ಮ್ಯಾಚ್ ನೋಡೋಕೆ ಬಂದಿದ್ದಾರೆ. ಆ್ಯಂಡ್ ಇವಾಗ ಫೈನಲ್ಸ್ ನಡೀತಾ ಇದೆ. ಈ ಫೈನಲ್ಸ್ನ ನಿಮಗೆ ಮ್ಯಾಕ್ಸಿಮಮ್ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ, ಲೆಟ್ಸ್ ಗೋ ಅಣ್ಣ. ನಿನ್ನ ಮಗ 15 ರೂಪಾಯಿ ಸಾಲ ಮಾಡಿದ್ದಾನೆ, ಹೇಗನ್ನಿಸ್ತಾ ಇದೆ? ಬೇಜಾರಾಗ್ತಾ ಇದೆ. ಫಸ್ಟ್ ಟೈಮು ಒಂದು ಸಾಲ ಮಾಡಿರೋದು, ಬೇಜಾರಾಗ್ತಾ ಇದೆ. ಹೌದಾ? ಬಾ ಏನ್ ಫಸ್ಟ್ ಸಾಲ ತಕ್ಕ ಬಾ, ಅಮೌಂಟ್ ಕೊಡ್ಕ ಬಾ. ಫೈನಲ್ಸಿಗೆ ಯಾರು ಬಂದಿದ್ದಾರೆ ಅಂತ ಹೇಳಿದ್ರೆ ಚಾಣಕ್ಯ ಟೀಮ್ ಮತ್ತು ಕಿಂಗ್ಸ್ 11 ಅಂಬಟ್ಟಿ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಮ್ಯಾಚ್ ಕವರ್ ಮಾಡುವ. ಫಸ್ಟ್ ಸಾಲ ತೀರಿಸ್ಬಿಡುವ. ವಿಯನ್ ಅಮೌಂಟ್ ಕೊಡ್ತೀರಿ ವಿಯನ್? ಥ್ಯಾಂಕ್ ಯು ಅಣ್ಣ. ಬಾ ಲೆಟ್ಸ್ ಗೋ. ಕಾಣಿಕ ಈ ಪುನಃ ಅಲ್ಲ, ಅಕ್ಲೆ 15 ರೂಪಾಯಿ ಅಂತಲ್ಲ ಇದಮ್ಮಯ್ಯ. ಬಾ ವಿಯನ್, ಲೆಟ್ಸ್ ಗೋ. ಪುನಃ ಇಸ್ಕೊಂಡು ಬಂದ. ನಮಸ್ಕಾರ, ಅವರೊಂದಿಗೆ ಜಾಯ್ನ್ ಆಗಬೇಕು. ಭಜನ್ ಸರ್ ಅವರೆಲ್ಲಿದ್ದರು? ಗ್ರೌಂಡಿಗೆ ಆಗಮಿಸಬೇಕು. ಭಜನ್ ಸರ್ ಎಲ್ಲರೂ. ಇದು ನವೋದಯ ಫ್ರೆಂಡ್ಸ್ ಬಿಟ್ರಂಗಾಲ ಇವರ ವತಿಯಿಂದ ಆಯೋಜಿಸುತ್ತಿರುವಂತಹ 3ನೇ ವರ್ಷದ ಬಿಟ್ರಂಗಾಲ ಪ್ರೀಮಿಯರ್ ಲೀಗ್ ಕ್ರೀಡಾ ಪಂದ್ಯಾಟ. LIT 11 ತಂಡದ ಗಣಪತಿ ಸರ್ ಅವರು ಸಹ ವೇದಿಕೆಗೆ ಆಗಮಿಸಬೇಕು. LIT 11 ಗಣಪತಿ ಸರ್ ಅವರು. ಸರ್ ನಿಂಗೆ ಏನೇನು ಸರ್ ಸಪೋರ್ಟ್? ಪ್ರಮೋದ್ ಸರ್ ಅವರೆಲ್ಲಿದ್ದರು? ವೇದಿಕೆ ಮುಂದೆ ಬರಬೇಕು. ಪ್ರಮೋದ್ ಸರ್ ಗ್ರೌಂಡಿಗೆ. ಪ್ರಮೋದ್ ಸರ್ ಅವರು ಸಹ ಇವರಿಗೆ ಶುಭ ಹಾರೈಸಬೇಕು. ಪ್ರಮೋದ್ ಸರ್ ದಯವಿಟ್ಟು. ಆಲ್ ದ ಬೆಸ್ಟ್. ನೋಡಿ, ಇವತ್ತು ಕೆಲವು ಶಾರ್ಟ್ಸ್ ಎಲ್ಲ ತೋರಿಸ್ತೀವಿ ನಿಮಗೆ. ಆಲ್ ದ ಬೆಸ್ಟ್. ಟೇಲ್ ಕಿಂಗ್ಸ್ 11 ಬ್ಯಾಟಿಂಗ್ ಹೋಗ್ತಾ ಇದ್ದಾರೆ ಆ್ಯಂಡ್ ಚಾಣಕ್ಯ ಫೀಲ್ಡಿಂಗ್. ಇದು ಫೈನಲ್, ಇದು ರೋಮಾಂಚಕಾರಿ ಆಟ. Here we go. 6 ಬಾಲ್ಗಳು ಬಾಕಿ. ಓಕೆ, ಫಸ್ಟ್ ಬಾಲ್ ಈಗ ಚಾಣಕ್ಯ ಟೀಮಿಂದ ಸತೀಶ್ ಬಿಡ್ತಾ ಇದ್ದಾರೆ. ಸಖತ್ತಾಗಿ ಬಾಲಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಈಗ. ಚುಕ್ಕಿ ಕಂಡು ಬರುತ್ತಿದೆ ಸತೀಶ್ ಅವರ ಕೈಯಿಂದ. ಚುಕ್ಕಿ ಕಂಡು ಬರುತ್ತಿದೆ. ಪ್ರಶಸ್ತಿ. ಸೆಕೆಂಡ್ ಬಾಲ್. ಸಾಧ್ಯತೆ 2 ರನ್ ರೂಢಿಯಲ್ಲಿ ಮುಕ್ತಾಯಗೊಳ್ಳುತ್ತಿದೆ. ಇದರೊಂದಿಗೆ ಕಿಂಗ್ಸ್ 11 ಅಂಬಟ್ಟಿ ತಂಡದ ಖಾತೆ ಮತ್ತೊಮ್ಮೆ ಸತೀಶ್ ಆಟೋ ಸಜೀರ್. ಓಕೆ, 4 ರನ್ಸ್, 3 ಬಾಲ್ 6 ರನ್ಸ್ ಆಗಿದೆ. ಈಗ ಚಾಣಕ್ಯ ಟೀಮು ಸಖತ್ತಾಗಿ ಬಾಲಿಂಗ್ ಮಾಡ್ತಾ ಇದ್ದಾರೆ. ಆದರೂ ಅಂಬಟ್ಟಿ 11 ಕಿಂಗ್ಸ್ 11 ಹೊಡಿತಾ ಇದ್ದಾರೆ.
ಕೊಂಬ ತಯಾರಿಕೆಯಲ್ಲಿ ಸತೀಶ್. ಓ ಮೈ ಗಾಡ್, ಸಖತ್ ಶಾಟ್ ನೋಡಿ. ನಮ್ಮ ಈ ಒಂದು BPL ಟೂರ್ನಮೆಂಟಲ್ಲಿ ನೀವು ಎಷ್ಟು ಚೆನ್ನಾಗಿರೋ ಪ್ಲೇಯರ್ಸ್ನ ನೋಡ್ತೀರಾ ಅಂತ ಹೇಳಿದ್ರೆ, ಸಿಕ್ಕಾಪಟ್ಟೆ ಎನರ್ಜಿಯಲ್ಲೇ ಆಡ್ತಾರೆ, ಸಖತ್ತಾಗಿ ಕನೆಕ್ಟ್ ಮಾಡ್ತಾರೆ. 12 ರನ್ಸ್ ಆಗಿದೆ. 12 ರನ್ಸ್ ಇವಾಗ. ಓಕೆ, ಲಾಸ್ಟ್ ಬಾಲ್. ಸಜೀರ್ ಅವರು ಒಳ್ಳೆ ಆಟ ಆಡ್ತಾರೆ. ಈಗ ನೋಡುವ ಯಾವ ಥರ ಫೇಸ್ ಮಾಡ್ತಾರೆ ಅಂತ ಸತೀಶ್ ಬಾಲ್ನ. ಓಕೆ, ಓಕೆ. ಈಗ ಸ್ಟ್ರೈಕಲ್ಲಿರುವವರು ಅವರ ಟೀಮ್ದು ಕ್ಯಾಪ್ಟನ್ ಸಮೀರ್ ಅಂಬಟಿ ಅಂತ, ಅವರ ಟೀಮ್ದು ಹುಲಿ ಅಂತಲೇ ಹೇಳ್ತಾರೆ ಅವ್ರನ್ನ. ಅವ್ರದ್ದು ಕೆಲವು ಶಾರ್ಟ್ಸ್ ಎಲ್ಲ ನೀವು ನೋಡಬೇಕು. ಸ್ವಲ್ಪ ಝೂಮ್ ಮಾಡಿ ತೋರಿಸುವ. ಕಿರಣ್ ಟು ಸಮೀರ್, ಇವ್ರದ್ದು ಬ್ಯಾಟಿಂಗ್ ಸ್ಟೈಲ್ ನೋಡಿ. ಓಕೆ, ನೋಡಿ ಇವಾಗ ಬ್ಯಾಟಿಂಗ್ ಸ್ಟೈಲ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ ನೋಡಿ. ಈಗ ಸಮೀರ್ದು ಏನಾದರೂ ನಿಮಗೆ ಸಿಗ್ನೇಚರ್ ಶಾಟ್ ತೋರ್ಸೋಕ್ಕೆ ಆದರೆ ಟ್ರೈ ಮಾಡ್ತೀನಿ ನೋಡಿ, ಇವಾಗ ಯಾವ ಥರ ಹೊಡಿತಾನೆ ಅಂತ. ಓಕೆ ಓಕೆ, 4. ಈ ಕ್ರಿಕೆಟ್ ಮ್ಯಾಚ್ನ ಕವರ್ ಮಾಡೋದು ಇದೆಯಲ್ಲ, ತುಂಬ ಚಾಲೆಂಜಿಂಗ್ ಇದೆ, ಆದರೂ ಪರವಾಗಿಲ್ಲ, ತೋರಿಸ್ತೀನಿ. ಓ ಮೈ ಗಾಡ್, ಇವ್ರದ್ದು ಆ್ಯಕ್ಚುಲಿ ಒಂದು ಸಿಗ್ನೇಚರ್ ಶಾಟ್ ತೋರಿಸ್ಬೇಕು ಅಂತ ತುಂಬ ಆಸೆ ಇತ್ತು. ಚಾಣಕ್ಯನಿಗೆ ಇದು ಒಂದು ಒಳ್ಳೆ ದೊಡ್ಡ ವಿಕೆಟ್. ಸಮೀರ್ ಹೋದ್ರು ಇನ್ನೂ ಒಳ್ಳೆ ಬ್ಯಾಟ್ಸ್ಮನ್ ಇದ್ದಾರೆ ಅವ್ರ ಟೀಮಲ್ಲಿ, ಸೊ ಅವರು ಹೊರಗಡೆ ನಿಂತುಬಿಟ್ಟು ಆಡಿಸ್ತಾರೆ ನೋಡಿ. ಇವಾಗ ಹೇಮಂತ್ ಕೂಡ ಒಳ್ಳೆ ಬ್ಯಾಟ್ಸ್ಮನ್ನು, ಸಿಕ್ಕಾಪಟ್ಟೆ ಸಿಕ್ಸರ್ ಎಲ್ಲ ಸಿಡಿಸಿದ್ದಾರೆ. ಓ ಮೈ ಗಾಡ್, 2 ಬಿಗ್ ವಿಕೆಟ್ ಚಾಣಕ್ಯನಿಗೆ. ಅವರು ಸೆಲೆಬ್ರೇಷನ್ ಅಂತೂ ಇದು ಕ್ರೀಡಾ ಹಬ್ಬ. ಈ ಒಂದು ಬಲಿಷ್ಠವಾದ ವಿಕೆಟ್ ನಷ್ಟಕ್ಕೆ ತಂಡದ ಒಟ್ಟು ಮೊತ್ತ ಹಡಿ ಬಡಿ ದಂಡಿಗ. ಇದೊಂದು ಇವೆಂಟು ಸಖತ್ತಾಗಿ ನಡೆಯೋಕ್ಕೆ ಒನ್ ಆಫ್ ದ ಮೇನ್ ರೀಸನ್ ವಿನೋದ್ ಸರ್ ಅಂತ ಹೇಳ್ಬಿಟ್ಟು. ಇವರು ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾರೆ, ಬೌಲಿಂಗ್ ಮಾಡ್ತಾರೆ, ಆಲ್ರೌಂಡರ್. ಆಲ್ಮೋಸ್ಟ್ ಎಲ್ಲ ಮ್ಯಾಚಲ್ಲಿ ಹೆವಿ ಪರ್ಫಾರ್ಮೆನ್ಸ್, ಸಖತ್ತಾಗಿ ನೋಡಿ ಆಡ್ತಾರೆ, ಒಂಥರ ಗೋಡೆ ಥರ. ಸೊ ನೋಡುವ, ಅಗಲವಾದ ತೀರ್ಪು ಸರ್ಕಾರಿ ರಂಗಿನ ಸೇರ್ಪಡೆ ತಂಡಕ್ಕೆ 17 ತಂಡದ ಒಟ್ಟು ಮೊತ್ತ. ವಿನೋದ್ ರವರ ಸ್ಟ್ರೈಕಿನಲ್ಲಿ ಲಾಸ್ಟ್ ಬಾಲ್. ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ವಿನೋದ್ ರವರಿಂದ. 1 ರನ್, ಸಿಂಗಲ್, 1 ರನ್ ಸೇರ್ಪಡೆ. ಇದರೊಂದಿಗೆ ತಂಡದ ಒಟ್ಟು ಮೊತ್ತ 18. 2 overs 18 runs. ಕಿರಣ ರವರಿಂದ ನಷ್ಟಕ್ಕೆ ತುಂಬಾ ಸ್ಟ್ರಾಟಜಿಕ್ ಪ್ಲಾನ್ ಮಾಡ್ತಾ ಇದ್ದಾರೆ. 2 ವಿಕೆಟ್ಗಳ ನಷ್ಟಕ್ಕೆ ಚಾಣಕ್ಯ. ಉತ್ತಮವಾದ ಚಾಣಾಕ್ಷತನದ ಬ್ಯಾಟಿಂಗ್ ವಿನೋದ್ ರವರಿಂದ. ಉತ್ತಮವಾದ ಬೌಲಿಂಗ್ ಜಿತಿನ ಹೋರಾಟ. ಇದು ಉತ್ತಮವಾದ ಯಾರ್ಕರ್ ಡೆಲಿವರಿ, ಉತ್ತಮವಾದ ಯಾರ್ಕರ್ ಡೆಲಿವರಿ ಮಧುರ್ ಅವರಿಂದ. ಈಗ
ಇದು ಅವರು ಬೌಲಿಂಗ್ ಮಾಡ್ತಾ ಇರೋದು ವಿನೋದ್ ಸರ್. ಕ್ಯಾಚ್. ಓ ಮೈ ಗಾಡ್. ಹೆವಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಓಕೆ, ಇವಾಗ ನೋಡಿ, ಓ ಮೈ ಗಾಡ್, ಎಲ್ಲ ಬೌಂಡ್ರಿಲಿ ಹಿಡಿತಾ ಇದ್ದಾರೆ. ಇವತ್ತು ಚಾಣಕ್ಯಂದು ಡೇ, ಚಾಣಕ್ಯ ಟೀಮ್ ಡೇ ಇವತ್ತು. ವಿಕೆಟ್ಸ್ ಎಲ್ಲ ಪಟ 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 ಅಂತ ಉದುರ್ತಾ ಇದೆ. ಕಿಂಗ್ಸ್ 11 ಅಂಬಟ್ಟಿ ಅವರು ಸ್ವಲ್ಪ ಟೆನ್ಷನಲ್ಲಿದ್ದಾರೆ. ನೋಡುವ ಇವಾಗ ನೆಕ್ಸ್ಟ್ ಏನಾಗುತ್ತೆ ಅಂತ. ಓಕೆ, ಮಾಚೆಯಿಂದ ಬೌಲಿಂಗಿಗೆ ಇವರು ಯಾವ ಥರ ರೆಸ್ಪಾಂಡ್ ಮಾಡ್ತಾರೆ. ಮಾಚಿದ ಬೌಲಿಂಗ್ ಈಗ ಯಾವ ಥರ. ಫೋರ್ ರನ್. ಈಗ ಸ್ವಲ್ಪ ಜೀವ ಬರ್ತಾ ಇದೆ. ಅಟ್ಲೀಸ್ಟ್ ಒಂದು 50 ಹೊಡೆದ್ರೆ ಕಾಂಪಿಟೇಷನ್ ಇರುತ್ತೆ, ಇಲ್ಲಾಂದ್ರೆ ಈಸಿಯಾಗಿ ಹೊಡೆದಿರ್ತಾರೆ ಚಾಣಕ್ಯ. ಅಂಬಟ್ಟಿ ಮತ್ತು ಟೀಮ್ ಚಾಣಕ್ಯ ತಂಡಗಳ ನಡುವೆ. ಓ ಮೈ ಗಾಡ್, ಗೋಲ್. ರಂಜಿತ್ ಬಾಲ್ ಮಾಡಿ ಹಾದಿ ತೋರಿದ ಆಟಗಾರ ತರುಣ್. ವೈಡ್ ಬಾಲ್. ಓ ಕ್ಯಾಚ್. ಉತ್ತಮವಾದ ಬೌಲಿಂಗ್ ಪ್ರದರ್ಶನ ತರುಣ್ ರವರಿಂದ. 28 ರನ್ಸು, 6 ವಿಕೆಟ್ ಹೋಗಿದೆ. ಲಾಸ್ಟ್ ಬಾಲ್. ಈಗ ಒಂದು 6 ಹೊಡೆದ್ರೆ ಏನೋ ಒಂದು ಸ್ವಲ್ಪ ಇವರಿಗೆ ಟೆನ್ಷನ್ ಕಡಿಮೆ ಆಗುತ್ತೆ. ಲಾಸ್ಟ್ ಬಾಲ್. ವೈಡ್ ಬಾಲ್. ವಿಕೆಟ್ ಸುರಿಮಳೆ ಚಾಣಕ್ಯ ಟೀಮಿಗೆ. ಸಾಜಿರ್ ಅವರು ಒಳ್ಳೆ ಬ್ಯಾಟಿಂಗ್ ಮಾಡಿದರು ನೆನ್ನೆ ಮೊನ್ನೆ ಎಲ್ಲ. ಇವತ್ತು ಇವ್ರದ್ದೆಲ್ಲ ನಿಜವಾಗಿ ಹೇಳ್ಬೇಕಂದ್ರೆ ಫುಲ್ ಬ್ಯಾಡ್ ಲಕ್. ಇದು ಫೈನಲ್ ರೋಮಾಂಚಕಾರಿ ಪಂದ್ಯಾಟ. ಓ 6 ಇಲ್ಲ, ಕ್ಯಾಚ್ 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 ಕ್ಯಾಚ್. ಕಂಪ್ಲೀಟ್ಲಿ ಕಿಂಗ್ಸ್ 11 ಅಂಬಟ್ಟಿ ತಂಡವನ್ನು ಕಟ್ಟಿ ಹಾಕುತ್ತಿದ್ದಾರೆ. ಚಾಣಕ್ಯ ತಂಡ ತಂಡದ ಒಟ್ಟು ಮೊತ್ತ 29. ಈಗ ಕಿಂಗ್ಸ್ 11 ಅವರು ಹೊಡಿಲೇಬೇಕಿಲ್ಲ ಅಂದರೆ ಸಿಂಗಲ್ ಆಗಿ ಸಾಧ್ಯತೆ. ಸಿಂಗಲ್ ಸ್ಕೋರ್ ಬೋರ್ಡ್. 2 ಎಸೆತಗಳು ಬಾಕಿ. ತಯಾರಿಕೆಯಲ್ಲಿ ಜಾಫರ್, ಸ್ಟ್ರೈಕಿನಲ್ಲಿ ಸುಮನ್. ಉತ್ತಮವಾದ ಹೊಡೆತ. ಸಿಂಗಲ್ ರನ್. ಸ್ಟ್ರೈಕಿನಲ್ಲಿ ಇನ್ನಿಂಗ್ಸ್ನ ಕೊನೆಯ ಬಾಲ್ ಬಾಕಿ. ಕಟ್ಟಿ ಉತ್ತಮವಾದ ಹೊಡೆತ. ಕಿಂಗ್ಸ್ 11 ಅಂಬಟ್ಟಿ ಅವರು 33 ಹೊಡೆದಿದ್ದಾರೆ. ಈಗ ಚಾಣಕ್ಯ ಯಾವ ಥರ ಬ್ಯಾಟಿಂಗ್ ಮಾಡ್ತಾರೆ ಅಂತ ನೋಡಬೇಕು. ತುಂಬ ಫೈಟ್ ಕೊಡ್ತಾ ಇದ್ದಿದ್ದು ಟೀಮು ಇವತ್ತು ಸ್ವಲ್ಪ ಬ್ಯಾಡ್ ಲಕ್. ವಿಕೆಟ್ ಪಟ 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 ಅಂತ ಹೋಗಿದೆ. ಇವಾಗ ನೋಡುವ ಯಾವ ಥರ ಹೋಗುತ್ತೆ ಅಂತ. ತುಂಬ ಖುಷಿಯಾಗುತ್ತೆ ಈ ಥರ ಒಂದು ನಮ್ಮ ಊರಲ್ಲಿ ಬಂದು ಎಲ್ಲರೊಟ್ಟಿಗೆ ಸೇರಿಕೊಂಡು ಮ್ಯಾಚ್ ನೋಡೋದು, ಆಡೋದೆಲ್ಲ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು. ಆ್ಯಂಡ್ ಹೊರಗಡೆ ಔಟ್ ಆಫ್ ಸ್ಟೇಟಲ್ಲಿ ಇದ್ದವರೆಲ್ಲ ಬಂದುಬಿಟ್ಟಿದ್ದಾರೆ ಮ್ಯಾಚಿಗೆ ಆಡೋಕ್ಕೆ ಅಂತ ಹೇಳ್ಬಿಟ್ಟು. ಸೊ BPL ಅಂತ ನೀವು ಕ್ರಿಕ್ ಹೀರೋಸ್ ಆ್ಯಪಲ್ಲೂ ನೋಡ್ಬೋದು.
ಬನ್ನಿ ಇವಾಗ ಮ್ಯಾಚ್ ನೋಡುವ. ಆಲ್ಮೋಸ್ಟ್ ಒನ್ ಸೈಡೆಡ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಗೇನ್ ನಂಬಕ್ಕಾಗಲ್ಲ, ದೇ ಆರ್ ಲೈಕ್ ಡೇಂಜರಸ್. ನೋಡುವ ಇವಾಗ ಸತೀಶ್ ಒಂದು ಓನ್ ಪಿಚ್ಚು ಯಾವ ಥರ ಹೊಡಿತಾರೆ ಅಂತ ನೋಡುವ. ಪ್ರದರ್ಶನ ಸಮೀರ್ ರವರಿಂದ ಮಿಂಚಿನ ದಾಳಿಗಾರ ಸಮೀರ್, ಬಿಟ್ಟು ಕೊಡುವುದಿಲ್ಲ ಆಟಗಾರ ಸತೀಶ. ಉತ್ತಮವಾದ ಮಿಂಚಿನ ದಾಳಿಗಾರ ಸಮೀರ್ ರವರ ಗೋಲಿನಲ್ಲಿ ಸಮೀರ್, ಸ್ಟ್ರೈಕಿನಲ್ಲಿ ಸತೀಶ. ಸಮೀರ್ ಮತ್ತು ಸತೀಶ ಕದನ. ಉತ್ತಮವಾದ ಸಿಂಗಲ್, ಚಾಣಾಕ್ಷತನದ ಬ್ಯಾಟಿಂಗ್. ಸಿಂಗಲ್ ತಂಡಕ್ಕೆ 1 ರನ್ನಿನ ಸೇರ್ಪಡೆ. ಇದರೊಂದಿಗೆ ಚಾಣಕ್ಯ ತಂಡದ ಖಾತೆ ಆರಂಭ. ಇನ್ನು 27 ಎಸೆತಗಳಿಗೆ 33 ರನ್ನುಗಳ ಅವಶ್ಯಕತೆ. ನೀವು ಇವ್ರದ್ದು ಬ್ಯಾಟಿಂಗ್ ನೋಡಬೇಕು, ತುಂಬ ಖುಷಿ ಆಗುತ್ತೆ. ಗಣಪತಿ ಹಾಗೂ ಜ್ವಾಲಾ ಜಾಗಾಸ್ ತಂಡದ ಮಂಜು ಮನು ಹಾಗೂ ಎವರ್ಗ್ರೀನ್ ಕೌಂಟಿ ತಂಡದ ಮಾಲೀಕರಾದಂತಹ ಭಜನ್ ಬೋಪಣ್ಣರವರು ಆದಷ್ಟು ಬೇಗ ಟೆಕ್ನಿಕಲ್ ಟೇಬಲ್ ನ ಬಳಿ ಬರಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಸುಬ್ಬಯ್ಯರವರು ಉತ್ತಮವಾದ ಬೌಲಿಂಗ್ ಪ್ರದರ್ಶನ ಮತ್ತೊಮ್ಮೆ ಸಮೀರ್ ಅವರಿಂದ. ಇನ್ನೊಂದು ಸತೀಶ, ಉತ್ತಮವಾದ ಬೌಲಿಂಗ್ ಪ್ರದರ್ಶನ ವಿನೋದ್ ಅವರಿಂದ. ಚುಕ್ಕಿ ಎಸೆದ ರಕ್ಷಣೆಯಲ್ಲಿ ಕೊಂಚ ಮಟ್ಟದ ಗಳಿವಿದೆ. ಸುಬ್ಬಯ್ಯ, ಜರ್ಸಿ ನಂಬರ್ 777 ಸುಬಿ. ಉತ್ತಮವಾದ ಲಯಬದ್ಧವಾದ ಸಖತ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಉತ್ತಮವಾದ ಬೌಲಿಂಗ್, ಲಯಬದ್ಧವಾದ ಬೌಲಿಂಗ್. ಫುಲ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂಬಟಿ. ಉತ್ತಮವಾದ ಬೌಲಿಂಗ್, ಅಷ್ಟೇ ಉತ್ತಮವಾದ ಕ್ಷೇತ್ರ ರಚನೆ ರಚಿತರಿಂದ 1 ರನ್ನಿನ ಸೇರ್ಪಡೆ. ಉತ್ತಮವಾದ ಕ್ಷೇತ್ರ ರಚನೆ, ಸಂಪತ್ತಿಗಾಗಿ ಔಟಿಗಾಗಿ ಯಾವುದೇ ರೀತಿಯಾಗಿಲ್ಲ. ಬಲವಾಗಿ ಹೊಡೆದ ಚೆಂಡು ಕ್ಯಾಚ್ ಆಗುವ ಸಾಧ್ಯತೆ. ಓಕೆ, ದೊಡ್ಡ ವಿಕೆಟಿನ ಪತನ. ಬಡಿ ಬಡಿ ದಂಡಿಗ ನಂಗಲದ ಮನೆಮಗ ಸತೀಶ್ ರವರ ಇನ್ನಿಂಗ್ಸ್ ಅಂತ್ಯ. ಸತೀಶ್ ರವರಿಗೆ ವಿನೋದ್ ರವರು ಪೆವಿಲಿಯನ್ ಹಾದಿ ನೀಡಿರುತ್ತಾರೆ. ಲಯಬದ್ಧವಾದ ಬೌಲಿಂಗ್ ಪ್ರದರ್ಶನ, ಕೊನೆಯದಾಗಿ ಒಂದು ವಿಕೆಟ್ ಟೇಕನ್. ಕ್ಯಾಚ್ ಆಗುವ ಸಾಧ್ಯತೆ. ದೊಡ್ಡ ವಿಕೆಟ್ ಹೋಗಿದೆ. ಕೈ ಪಡೆದುಕೊಂಡಿದ್ದಾರೆ ನಿಹಾಲ್ ರವರು. ಸಮೀರ್ ರವರು ಹೊಡಿ ಬಡಿ ದಾಂಡಿಗ ಸುಬ್ಬಯ್ಯರವರಿಗೆ ಪೆವಿಲಿಯನ್ ಹಾದಿ ತೋರಿರುತ್ತಾರೆ. ಸುಬ್ಬಯ್ಯರವರ ಇನ್ನಿಂಗ್ಸ್ ಇಲ್ಲಿಗೆ ಅಂತ್ಯ. ಮಾಚೆ ಹೋಗ್ತಾ ಇದ್ದಾರೆ. ಮಾಚೆ ಏನು ಮಾಡ್ತಾರೆ ಅಂತ ನೋಡೋ. ಒಳ್ಳೆ ಬ್ಯಾಟ್ಸ್ಮನ್, ಒಳ್ಳೆ ಬೌಲರು, ಒಳ್ಳೆ ಫೀಲ್ಡಿಂಗ್ ಎಲ್ಲ ಮಾಡ್ತಾರೆ, ಆಲ್ರೌಂಡರು. ಸಮೀರ್ ರವರ ಚೆಂಡು ಈ ಒಂದು ವಿಕೆಟ್ ಹೋಗಿದ್ದಕ್ಕೆ ಚಾಣಕ್ಯ ಟೀಮ್ ಮುಖದಲ್ಲಿ ಎಲ್ಲ ಫುಲ್ ಕನ್ಫ್ಯೂಷನ್, ಟೆನ್ಷನ್ ಎಲ್ಲ ಸ್ಟಾರ್ಟ್ ಆಗಿದೆ. ಇಷ್ಟೊತ್ತು ಇರಲಿಲ್ಲ, ಇವಾಗ ಸ್ಟಾರ್ಟ್ ಆಗಿದೆ ಟೆನ್ಷನ್ ಅವರಿಗೆ. ಕೋಕು ಫುಲ್ ಟೆನ್ಷನಲ್ಲಿ ಕೂತಿದ್ದಾಳೆ. ಏನಾಗ್ತದೆ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಈ ಮ್ಯಾಚಲ್ಲಿ ಕೆಲವರು ಅವರ ಒಂದು ಸಿಗ್ನೇಚರ್ನ ತೋರ್ಸೋಕ್ಕಾಗಲಿಲ್ಲ, ಎಲ್ಲ ಔಟ್ ಆಗಿಬಿಟ್ರು. ಇವಾಗ ನಮ್ಮ ಮಾಚೆ ಇದ್ದಾರೆ, ಅವ್ರದ್ದು ಒಂದು ಶಾರ್ಟ್ಸು ತೋರ್ಸೋಕ್ಕಾಗುತ್ತಾ ಅಂತ ನೋಡುವ. ಸ್ಟೈಲಿಶ್ ಬ್ಯಾಟ್ಸ್ಮನ್. ಸಿಕ್ಸ್ ಸಖತ್ತಾಗಿ ಹೊಡೆದು 16 ಬಾಲ್ಸಲ್ಲಿ 21 ರನ್ಸ್ ಬೇಕು. ಕಾದು ನೋಡೋಣ, ಆಶ್ಚರ್ಯ ಗೊತ್ತರ ತಂಡಕ್ಕೆ ಕಾದು ನೋಡೋಣ. ಕ್ಯಾಚ್
ಬಡಿ ದಾಟಿಗ ತರುಣ್ ಕ್ಯಾಚನ್ನು ನಿಹಾಲ್ ಅವರು ಹೊಡೆದುಕೊಂಡಿದ್ದಾರೆ. ತರುತ್ತಿದ್ದಾರೆ ನಿಹಾಲ್. ಮ್ಯಾಚ್ ಸ್ವಲ್ಪ ಟರ್ನ್ ಆಗಿದೆ. ದಾರಿಯಲ್ಲಿ ಚೆಂಡು 14 ಬಾಲ್ಸಲ್ಲಿ 15 ರನ್ಸ್ ಬೇಕು. ಹೋಟೆಲ್ ಮಾಲೀಕ ಬಿಜೂರ್ ಅವರ ಮೈದಾನಕ್ಕೆ ಆಗಬೇಡ. 13ಕ್ಕೆ 15 ರನ್ನು. ಶಮೀದು ಜಾಫರ್ ಇದು ಸಾಧ್ಯತೆ 2D ರನ್. ಮಧು ಅವರು ಒಳ್ಳೆ ಬ್ಯಾಟ್ಸ್ಮನ್ನು, ಸಂಭ್ರಮದಲ್ಲಿ ತುಂಬ ಸಿಕ್ಸಸ್ ಹೊಡೆದಿದ್ದಾರೆ ಬ್ಯಾಕ್ ಟು ಬ್ಯಾಕು. ಇವಾಗ ನೋಡುವ, ಹಾಕುತ್ತಾರ ರಂಜಿತ್, ಬಿಟ್ಟು ಕೊಡುತ್ತಾರೆ ರಂಜಿತ್, ಕಾದು ನೋಡೋಣ. ತುಂಬ ಕ್ರೂಷಿಯಲ್ ಟೈಮ್ ಇದು. ಬಡಿ ದಾಂಡಿಗ ಮಧುರವರ ಕೈಯಲ್ಲಿ ದಾಂಡು, ಕಾದು ನೋಡೋಣ ಏನಾಗುತ್ತದೆ ಎಂದು. ಉತ್ತಮವಾದ ಬಾಲ್ ಒಂದು ಸಿಂಗಲ್. ಎಸೆತಗಳಿಗೆ 12 2 ಕಳೆಯಾಡಿದೆ. ಇನ್ನ ಬಿಟ್ಟ ಪ್ರತ್ಯೇಕ ಬಾದಿ ಗಾಳಿಯಲ್ಲಿ ಚೆಂಡು ಕೋರಾಗುವ ಸಾಧ್ಯತೆ. ಉತ್ತಮವಾದ ಕ್ಷೇತ್ರ ರಕ್ಷಣೆ, ಇದು ಉತ್ತಮವಾದ ಕ್ಷೇತ್ರ ರಕ್ಷಣೆ. 4ರ ಬದಲಿಗೆ 2 ಸೇರ್ಪಡೆ. ಓಕೆ, ಅದು 4 ರನ್ನು. 10 ಬಾಲಿಗೆ 8 ರನ್ನಿನ ಅವಶ್ಯಕತೆ. 10 ಬಾಲ್ 8 ರನ್ಸು. ತುಂಬ ಪ್ರೆಷರ್ ಇದೆ ಬೌಲರ್ಸ್ ಮೇಲೆ. ವಿಕೆಟ್. ಉತ್ತಮವಾದ ಕ್ಯಾಚನ್ನು ಕೈಗೊಳ್ಳುತ್ತಿದ್ದಾರೆ ರಂಜಿತ್ ರವರು. ಲಯಬದ್ಧವಾದ ಮಿಂಚಿನ ದಾಳಿಗಾರ ರಂಜಿತ್ ರವರ ಕೈಯಲ್ಲಿ ಚೆಂಡು. ರಂಜಿತ್ ಸಿದ್ಧತೆಯಲ್ಲಿ ಉತ್ತಮವಾದ ಬೌಲಿಂಗ್, ಉತ್ತಮವಾದ ಬ್ಯಾಟಿಂಗ್, ಸೂಪರ್ ಫೀಲ್ಡಿಂಗ್. ಯಾವುದೇ ರೀತಿಯ ಎಸೆತಗಳಿಗೆ 8 ರನ್ನಿನ ಅವಶ್ಯಕತೆ. 8 ಬಾಲ್ 8 ರನ್ಸ್. ಹೆಚ್ಚಿನ ಎತ್ತನ್ನು ಕಳೆದುಕೊಂಡು ಸ್ಟ್ರೈಕಲ್ ಪ್ರವೀಣ, ನಾನ್ ಸ್ಟ್ರೈಕಲ್ ಮಧು, ಬೌಲಿಂಗ್ ದಾಳಿಯಲ್ಲಿ ರಂಜಿತ್. ಇದೇನಾಗುತ್ತದೆ ಕಾದು ನೋಡೋಣ. ಇದು ಕದನ, ಫೈನಲ್ ಹೋರಾಟ. ಕಪ್ಪಿಗೆ ಒಂದು ಹೆಜ್ಜೆ ಬಾಕಿ. ಓಕೆ, ಈಗ ಪ್ರವೀಣ್ ಅವರು ಯಾವ ಥರ ಬ್ಯಾಟಿಂಗ್ ಮಾಡ್ತಾರೆ ನೋಡುವ. ಉತ್ತಮವಾದ ಯಾರ್ಕರ್. 7 ಬಾಲ್ 8 ರನ್ ಬೇಕು. ಎಸೆತ 7 ಎಸೆತಗಳಿಗೆ 8 ರನ್ ಅವಶ್ಯಕತೆ. ಉತ್ತಮ ದಾಳಿಗಾರ ರಂಜಿತ್ಗಳು 7 ಬಾಲ್ 8 ರನ್ನು. ಉತ್ತಮವಾದ ಮಿಂಚುಗಾರ ಮತ್ತೊಮ್ಮೆ 6 ಬಾಲಿಗೆ 8 ರನ್ ಬೇಕು. ನೋಡಿ, ಅವರಿಗೆಲ್ಲ ಎಷ್ಟು ಟೆನ್ಷನ್ ಇದೆ. ಇಲ್ಲೊಬ್ಬ ನೋಡಿ ಏನು ಮಾಡ್ತಾ ಇದ್ದಾನೆ. ಫೈನಲ್ ರೋಮಾಂಚಕಾರಿ ಪಂದ್ಯಾಟ. ಹಲೋ ಹಲೋ, ಏನು ಮಾಡ್ತಾ ಇರೋದು? ಅಲ್ಲಿ ಅಷ್ಟು ಟೆನ್ಷನ್ ಇದೆ, ನೀವು ಐಸ್ ಕ್ರೀಮ್ ತಿನ್ಕೊಂಡಿದ್ದೀರಾ ಆರಾಮಾಗಿ. ಬೇಕಾದ ಪಂದ್ಯಾಟ. ವಿಯನ್ ಮ್ಯಾಚ್ ಚಾಂಪಿಯನ್ಸ್ ಪಟ್ಟ, ಸೋತಲ್ಲಿ 2ನೇ ಸ್ಥಾನ. ಇರಲಿ ಬಿಡು, ತೊಂದರೆ ಇಲ್ಲ. ಇದು ಹೋರಾಟ. ಸ್ಟ್ರಾಟಜಿ 6 ಬಾಲ್ 8 ರನ್ ಬೇಕು. 6 ಬಾಲ್ 8 ರನ್ನು. ಈಗ 5 ಬಾಲು 2 ರನ್ನು. ಚಾಣಕ್ಯ ತಂಡ ಐದು ಬಾಲು 2 ರನ್. ಅವಶ್ಯಕತೆ. ನಂಗಲದ ಮನೆಮಗ ಮಧುರವರ ಕೈಯಲ್ಲಿ ದಾಂಡು. ಉತ್ತಮವಾದ ಸುತ, ಉತ್ತಮವಾದ ಸುತ. 4 ಬಾಲ್ 2 ರನ್. 2ರ ಅವಶ್ಯಕತೆ. ಉತ್ತಮವಾದ ಸಿಂಗಲ್. ಡ್ರಾ ಮ್ಯಾಚ್. ಚಾಂಪಿಯನ್ ತಂಡವಾಗಲು ಕೇವಲ 1 ರನ್ನಿನ ಅವಶ್ಯಕತೆ ಟೀಮ್ ಚಾಣಕ್ಯ ತಂಡಕ್ಕೆ. ಒಂದು ಇದು ಹಿಸ್ಟೋರಿಕಲ್ ಮೂಮೆಂಟ್. ಟೀಮ್ ಚಾಣಕ್ಯ ತಂಡವು 3 ವರ್ಷದ ನಂತರ ಮೊದಲ ಬಾರಿ ಫೈನಲ್ ನಲ್ಲಿ ಪ್ರವೇಶ. ಒಂದೇ 1 ರನ್ನಿನೊಂದಿಗೆ ಕಪ್ಪಿನಲ್ಲಿ ವ್ಯಕ್ತಿತ್ವ.
ತುಂಬ ಪ್ರೆಷರಲ್ಲಿ ಆಡ್ತಾ ಇದ್ದಾರೆ. ಒಂದು ರನ್ನಿನ ಅವಶ್ಯಕತೆ. ಸ್ಟ್ರೈಕ್ನಲ್ಲಿ ಅನುಭವಿ ಆಟಗಾರ ಆಟ್ರಂಗದ ಪ್ರವೀಣ್ರವರು, ಖಂಡಗಳ ನಿವಾಸಿ ಆಟ್ರಂಗದ ಪ್ರವೀಣ್ರವರ ಕೈಯಲ್ಲಿ ದಾಂಡು, ಕಿರಣವರ ಕೈಯಲ್ಲಿ ಚೆಂಡು. ಒಂದರ ಅವಶ್ಯಕತೆ. ಉತ್ತಮವಾದ ಸಿಂಗಲ್. ಚಾಣಕ್ಯ ಚಾಂಪಿಯನ್ಸ್. ಕೋಕ್ ಯಾರು ಗೆದ್ದಿದ್ದು? ಹೌದಾ? ಓಕೆ. ಮಮ್ಮಿ ಯಾರು ಗೆದ್ದೆ? ನಮ್ಮ ಅಮ್ಮನಿಗೆ ಕ್ರಿಕೆಟ್ ಬಗ್ಗೆ ಜಾಸ್ತಿ ಗೊತ್ತಿಲ್ಲ, ಆದರೂ ನೋಡ್ತಾ ಇದ್ದಾರೆ. ಹೇಗಿತ್ತು ಮ್ಯಾಚು? ಸೂಪರ್ ಅಲ್ಲ? ಓಕೆ. ಸೊ ನಮ್ಮದು ಮ್ಯಾಚ್ ಯಾವಾಗ? ಕೌಂಟಿ ಒಳಗಡೆ ಆಡೋದಾ? ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇವೆ. ನವೋದಯ ಫ್ರೆಂಡ್ಸ್ ಅವರು ಈ ಗ್ರೌಂಡ್ ಅನ್ನು ಇಷ್ಟು ಮಟ್ಟಿಗೆ ಒಂದು ಉತ್ತಮ ಮಟ್ಟಿಗೆ ಮಾಡಿಕೊಟ್ಟಿದ್ದಾರೆ. ನನ್ನ ಒಂದು ರಿಕ್ವೆಸ್ಟ್ ಏನಂದ್ರೆ, ಎಲ್ಲ ಇಲ್ಲಿನ ಸುತ್ತಮುತ್ತ ಇರೋರು ರೆಗ್ಯುಲರ್ ಆಗಿ ಬಂದಿಲ್ಲ ಆಡಿ ಈ ಗ್ರೌಂಡ್ ನ ಇನ್ನೂ ಉತ್ತಮವಾಗಿ ಇಟ್ಕೊಳ್ಳಿ. ಎಲ್ಲರೂ ಅಷ್ಟೇ ಒಂದು ಡಿಸಿಪ್ಲಿನು. ಇದು ಮೇಯ್ನ್ ಆಗಿ ಹೋಗ್ತಾ ಇರಬೇಕಾಗಿದ್ದು ಯಾರಂದ್ರೆ ನವೋದಯ ಯೂತ್ ಕ್ಲಬ್ ಅವರ ಒಂದು ಕಂಪ್ಲೀಟ್ ಆ ಸ್ಟ್ರಕ್ಚರ್ ಇದೆಯಲ್ಲ. ವಿನೋದ್ ಸರ್ ನಿಜವಾಗ್ಲೂ ನಿಮ್ಮ ಫುಲ್ ಬೆಟಾಲಿಯನ್ ಇದೆ. ಒಂಥರ ಏನಾದರೂ ಬೇರೆದೇನಾದ್ರು ಮಾತಾಡ್ಬಿಟ್ರು ಬೈತಾರೆ, ಅಲ್ಲೇ ಹೇಳ್ಬಿಡ್ತಾರೆ ಮಾತಾಡ್ಬೇಡ ಸುಮ್ಮನಿರು ಅಂತ ಹೇಳ್ಬಿಟ್ಟು. ಸೊ ಸಖತ್ತಾಗಿ ಮ್ಯಾನೇಜ್ ಮಾಡಿದ್ದೀರಾ. ಆ್ಯಂಡ್ BPL ಟೀಮಿಗೆ ನಾವು ಯಾವತ್ತೂ ಲೈಕ್ ಇರ್ತೀವಿ. ಏನಾದರೂ ನೆಕ್ಸ್ಟ್ ಇನ್ನೂ ಒಳ್ಳೆ ಸ್ಪಾನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು ಫಾರ್ ಆಲ್ ದ ಸಪೋರ್ಟ್. ಥ್ಯಾಂಕ್ ಯು. ಯಾವುದೋ ಇನ್ನೊಂದು ಟೂರ್ನಮೆಂಟ್ ಮಾಡ್ತಾರೆ ಅಂತ ಅನ್ಕೊಂಡಿದೀವಿ. ಸೊ ನೆಕ್ಸ್ಟ್ ಸಲ ಕಪ್ ನಮ್ದೇ. ಮುಂದಿನ ಸಲ ಮುಂದಾಗಲಿ ಎಂದು ಆಶಿಸ್ತಾ, ಸೊ ನಮ್ಮ ಕೈಯಿಂದ ಏನಾಗುತ್ತೋ ಎಲ್ಲ ಎನಿ ಟೈಮ್ ಸಪೋರ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನು ಕ್ರೀಡೆಗೆ ಸಂಬಂಧಪಟ್ಟಂತೆ ಕಳೆದ 2 ಬಾರಿ ಕೂಡ ನಾವು ಚಾಂಪಿಯನ್ ಅನ್ನ ಈ ಒಂದು ಗ್ರೌಂಡ್ ಅಲ್ಲಿ ಮೆರೆದಾಡಿದ್ವಿ. ಪ್ರಥಮ ಬಾರಿಗೆ ಸೋಲಿಲ್ಲದ ಸರಾದರು 1 ಪಂದ್ಯಾಟಗಳು ಕೂಡ ಲೀಗ್ನಲ್ಲಿ ಸೋಲದೆ ಚಾಂಪಿಯನ್ ಆಗಿದ್ವಿ. ದ್ವಿತೀಯ ಬಾರಿ ಲೀಗ್ನಲ್ಲಿ 1 ಮ್ಯಾಚ್ ಸೋತು ಚಾಂಪಿಯನ್ ಆಗಿದ್ವಿ. ಆದರೆ ತೃತೀಯ ಸೀಸನ್ ನಲ್ಲಿ ಕಪ್ ಹೊಡಿಲೇಬೇಕು ಅಂತ ಬಂದಿದ್ದು, ಬಟ್ ಎಲ್ಲೋ ಸಣ್ಣ ತಪ್ಪುಗಳಿಂದಾಗಿ ಎಡವಿದ್ವಿ. ಈಗ 3ನೇ ಸ್ಥಾನಕ್ಕೆ ತೃಪ್ತಿ ಪಟ್ಕೊಂಡಿದ್ವಿ. ತುಂಬಾ ಖುಷಿಯಾಗಿದೆ. ಅದೇ ರೀತಿಗೆ ನಮ್ಮ ಅಂಬಟಿ ತಂಡ, ಇನ್ನೊಂದು ತಂಡ ಇತ್ತು ಅಂಬಟಿ ಕಿಂಗ್ಸ್ ತಂಡ. ಆ ಒಂದು ತಂಡ ಕಪ್ ಗೆಲ್ತಿದೆ ಅಂತ ಅನ್ಕೊಂಡಿದ್ವಿ. ಒಂದು ಕಪ್ ಮಿಸ್ ಆದ್ರೂ ಇನ್ನೊಂದು ಕಪ್ ಬಂದಿದೆ ಅಂತ ಅನ್ಕೊಂಡಿದ್ವಿ. ಬಟ್ ಅದನ್ನ ಚಾಣಕ್ಯ ತಂಡ ಬಿಟ್ಟಿಲ್ಲ. ಚಾಣಕ್ಯದಲ್ಲಿ ಎಲ್ಲರೂ ಕೂಡ ಉತ್ತಮವಾಗಿ ಆಟವನ್ನು ಪ್ರದರ್ಶಿಸಿದ್ದಾರೆ. ಥ್ಯಾಂಕ್ ಯು. ಸೊ ಆಗಿತ್ತು ನಮ್ಮ BPL ಸೀಸನ್ 3 ವಿಶೇಷತೆ. ನೋಡಿ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ಸಖತ್ತಾಗಿತ್ತು. ಮುಂದಿನ ವೀಡಿಯೋದಲ್ಲಿ ಮುಂದಿನ ಸೀಸನಲ್ಲಿ ಸಿಗುವ. ಇನ್ನೂ ಸಖತ್ತಾಗಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ಸತಿ ಫುಲ್ ಎಕ್ಸ್ಪೆರಿಮೆಂಟು. ನಾನು ಹೇಳ್ತಾ ಇರೋದು ನಿಮ್ಗೆ ಕೇಳ್ತಾ ಇದೆಯೋ ಗೊತ್ತಿಲ್ಲ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಸಿ ಯು, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.